Hello students, welcome to Druvika Academy. PGCET 2025 MBA ಮತ್ತು MCA ಯಾರ್ಯಾರು ಪ್ರಿಪೇರ್ ಆಗ್ತಿದ್ರ ಸೊ ನಿಮ್ಗೆ ಒಂದು ಡೆಮೋ ಕ್ಲಾಸ್ ಕೊಡಬೇಕು ಅಥವಾ ನಿಮ್ಗೆ ಒಂದು ನಮ್ಮ ಧ್ರುವಿಕ ಅಕಾಡೆಮಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಸೀರೀಸ್ ಆಫ್ ಕ್ಲಾಸಸ್ ನ ಮಾಡ್ತಾ ಇದೀವಿ. ಸೊ ಅದ್ರ ತರ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಾವು ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತು, ನಾವು ಆಲ್ರೆಡಿ ಫಸ್ಟ್ ಜನವರಿ ಮತ್ತು ಸೆಕೆಂಡ್ ಜನವರಿದು ಕರೆಂಟ್ ಅಫೇರ್ಸ್ ನೋಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಥರ್ಡ್ ಜನವರಿ ಮತ್ತೆ 4th ಜನವರಿ ಕರೆಂಟ್ ಅಫೇರ್ಸ್ ನ ನೋಡಬೇಕಾಗಿದೆ, ರೈಟ್? ಸೊ ವೆಲ್ಕಮ್ ಟು ಧ್ರುವಿಕ ಅಕಾಡೆಮಿ. ಫಸ್ಟ್ ಆಫ್ ಆಲ್, ಸೊ ಯಾರು PGCET 2025 MBA ಮತ್ತು MCA ಗೆ ಪ್ರಿಪೇರ್ ಆಗ್ಬೇಕು ಅನ್ಕೊಂಡಿದ್ರೆ ಅಥವಾ ಆಗ್ತಿದ್ರ, ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ವಿಡಿಯೋ ಎಂಡ್ ವರೆಗೂ ನೋಡ್ರಿ. ಯು ವಿಲ್ ಬಿ ಗೆಟಿಂಗ್ ಅ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ, ಅಂಡ್ ವೆರಿ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ ಅಂದ್ರೆ ಪಕ್ಕ 100% ಸಿಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಚಲೋ ದೆನ್, ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಜನರಲ್ ಅವೇರ್ನೆಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ನಿಮಗೆ ಜನರಲ್ ಅವೇರ್ನೆಸ್ ಅಲ್ಲಿ ಮಿನಿಮಮ್ 3-4 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬಂದಿರುತ್ತೆ. ಐದರ್ ಇಟ್ ಮೇ ಬಿ ಇದು ಯಾವುದು ನಿಮಗೆ ಸ್ಪೋರ್ಟ್ಸ್ ಮೇಲೆ ರಿಲೇಟೆಡ್ ಆಗಿರಲಿ, ಅಥವಾ ಎಕನಾಮಿಕ್ಸ್ ಮೇಲೆ ಆಗಿರಲಿ, ಬಡ್ಜೆಟಿಂಗ್ ಮೇಲೆ ಆಗಿರಲಿ, ಗವರ್ಮೆಂಟ್ ಸ್ಕೀಮ್ಸ್ ಮೇಲೆ ಆಗಿರಲಿ, ಬೇರೆ ಬೇರೆ ಸೆಕ್ಟರ್ ಒಳಗಡೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ದ ಕರೆಂಟ್ ಅಫೇರ್ಸ್. ಸೊ ಅದಕ್ಕೋಸ್ಕರ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ನ ಸೀರೀಸ್ ಆಫ್ ಕ್ಲಾಸ್ ನ ನಾವು ಮಾಡ್ತಾ ಇರೋದು, ದಟ್ ಟು ಡೈಲಿ ಬೇಸಿಸ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು 3rd ಮತ್ತೆ 4th ಜನವರಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಬಿಫೋರ್ ಗೆಟಿಂಗ್ ಟು ಟಾಪಿಕ್ ಹೋಗಿಂತ ಮುಂಚೆ ಒಂದು ಸ್ಲೈಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಧ್ರುವಿಕ ಅಕಾಡೆಮಿ ವತಿಯಿಂದ ವಾರಿಯರ್ಸ್ 3.0 ಬ್ಯಾಚ್ ಕೋರ್ಸ್ ನ ಲಾಂಚ್ ಮಾಡಿದ್ವಿ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತು, ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದಾವೆ. ಸೊ ನಮ್ಮ ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದಾವೆ. ಸ್ಟೂಡೆಂಟ್ಸ್ ಆಲ್ಸೋ ಜಾಯ್ನಿಂಗ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಕೂಡ ಬ್ಯಾಚ್ ಕೋರ್ಸ್ ನ ತಗೊಂಡು ಜಾಯ್ನ್ ಆಗ್ತಿದ್ದಾರೆ. ಸೊ ಯಾರು ಇವಾಗ ವಿಡಿಯೋಸ್ ನೋಡ್ತಿರೋ, ನಮ್ದು ಗ್ರಾಜುಯೇಷನ್ ಎಕ್ಸಾಮ್ ಇದೆ ಸರ್, ಇನ್ ಮೇಲೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರ, ಸೊ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಹೇಳ್ತಿರೋದು, ವಾರಿಯರ್ಸ್ 3.0 ಬ್ಯಾಚ್ ಕೋರ್ಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಸರ್? ಸೊ ವಾರಿಯರ್ಸ್ 3.0 ಬ್ಯಾಚ್ ಕೋರ್ಸ್ ಅಲ್ಲಿ ಫಸ್ಟ್ ನಿಮಗೆ ಪ್ರತಿದಿನ ಲೈವ್ ಕ್ಲಾಸಸ್ ಸಿಗುತ್ತೆ. ಪ್ರತಿದಿನ ವಿಲ್ ಬಿ ಹ್ಯಾವಿಂಗ್ ಲೈವ್ ಕ್ಲಾಸಸ್. ಸೊ ಲೈವ್ ಕ್ಲಾಸ್ ಬಂದ್ಬಿಟ್ಟು ಸಂಜೆ 4:30 ಸಂಜೆ 4:30 ನಿಮಗೆ ರಾತ್ರಿ 8:30 ಕ್ಲಾಸ್ ಇರುತ್ತೆ. ಸಂಜೆ 4:30 ರಾತ್ರಿ 8:30 ಕ್ಲಾಸ್ ಇರುತ್ತೆ. ಸೊ ಇನ್ ಕೇಸ್ ಲೈವ್ ಕ್ಲಾಸ್ ಮಿಸ್ ಆದ್ರೆ ವಿಲ್ ಬಿ ಹ್ಯಾವಿಂಗ್ ಅ ರೆಕಾರ್ಡೆಡ್ ಕ್ಲಾಸ್. ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. ನಿಮಗೆ 3 ಕೈಂಡ್ ಆಫ್ ಟೆಸ್ಟ್ ಸೀರೀಸ್ ಇರುತ್ತೆ. ಒಂದು ಡೈಲಿ ಟೆಸ್ಟ್ ಇರುತ್ತೆ, ಇನ್ನೊಂದು ವೀಕ್ಲಿ ಟೆಸ್ಟ್ ಇರುತ್ತೆ, ಇನ್ನೊಂದು ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. 3 ಕೈಂಡ್ ಆಫ್ ಟೆಸ್ಟ್ ಇರುತ್ತೆ. ಸೊ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್ ಮತ್ತೆ ಟೆಸ್ಟ್ ಸೀರೀಸ್. 25 ಟೆಸ್ಟ್ ಸೀರೀಸ್ ಕೊಡ್ತೀವಿ. ನೆಕ್ಸ್ಟ್ ನೀವು ಅದರ ಜೊತೆಗೆ ವೀಕ್ಲಿ ಮಾಕ್ ಟೆಸ್ಟ್ ಸೀರೀಸ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. ದೆನ್ ಸ್ಟಡಿ ಮೆಟೀರಿಯಲ್. ಸೊ ಅಂಟಿಲ್ ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಮೆಟೀರಿಯಲ್. ಈಗ ಕ್ಲಾಸ್ ಆದ ತಕ್ಷಣ ಅದ್ರ ರಿಲೇಟೆಡ್ ಆದ ಸ್ಟಡಿ ಮೆಟೀರಿಯಲ್ ಕೂಡ ಅಪ್ಲೋಡ್ ಆಗಿರುತ್ತೆ. ಯು ಕ್ಯಾನ್ ಡೌನ್ಲೋಡ್ ದ ಸ್ಟಡಿ ಮೆಟೀರಿಯಲ್, ಕ್ಯಾನ್ ಸ್ಟಾರ್ಟ್ ಯುವರ್ ಸ್ಟಡೀಸ್, ರೈಟ್? ಸೊ ದೆನ್ ಬಂದ್ಬಿಟ್ಟು ಆಕ್ಸೆಸ್ ಟು ಟಿಲ್ ಎಕ್ಸಾಮಿನೇಷನ್. ಅಂದ್ರೆ ನಿಮ್ಗೆ ಏನಾಗಿರುತ್ತೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಸಪೋಸ್ ನೀವು ಒಂದು ಬ್ಯಾಚ್ ಗೆ ಜಾಯ್ನ್ ಆಗ್ತಿರೋದು ಕೊಡ್ರಿ, ನೆಕ್ಸ್ಟ್ ಬರುವಂತಹ ಅಂದ್ರೆ ಈಗ ಸಪೋಸ್ ವಾರಿಯರ್ಸ್ 3.0 ಗೆ ಜಾಯ್ನ್ ಆಗ್ತೀರಾ, ನೆಕ್ಸ್ಟ್ 4.0, 5.0 ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್, ನೆಕ್ಸ್ಟ್ ಬರುವಂತಹ ಎಲ್ಲಾ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ. ನೀವು ಆಫ್ಲೈನ್ ಹೋದ್ರೆ ಒಂದು ಬ್ಯಾಚ್ ಅಷ್ಟೇ ಇರುತ್ತೆ, ಬಟ್ ಆನ್ಲೈನ್ ನಮ್ಮ ಹತ್ರ ಬಂದ್ರೆ ಏನಾಗಿರುತ್ತೆ, ಸೊ ಎಲ್ಲಾ ಬ್ಯಾಚ್ ಎಕ್ಸಾಮ್ಸ್ ನಿಮಗೆ ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಸಂಡೇ ರಾತ್ರಿ 8 ಗಂಟೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ನೆಕ್ಸ್ಟ್ ಮೆಂಟರ್ಶಿಪ್. ಎಕ್ಸಾಮ್ ಮುಗಿದಾದ್ಮೇಲೆ ಟಿಲ್ ಯು ಗೆಟ್ ದ ಕಾಲೇಜ್, ನಿಮಗೆ ನಿಮ್ಮ ರ್ಯಾಂಕಿಂಗ್ ಏನ್ ಬಂದಿರುತ್ತಲ್ಲ ಅದ್ರ ಪ್ರಕಾರ ನಿಮಗೆ ಕಾಲೇಜ್ ಸಿಗೋವರು ಕೂಡ ವಿ ಆರ್ ಗೋಯಿಂಗ್ ಟು ಆ ಮೆಂಟರ್ಶಿಪ್. ನೆಕ್ಸ್ಟ್ ಟಾಪ್ ಎಜುಕೇಟರ್ಸ್. ಸೊ ನಾನಾಗಿರ್ಲಿ, ಅಕ್ಷಯ್ ಸರ್ ಆಗಿರ್ಲಿ, ಸಂಗಮೇಶ್ ಸರ್ ಆಗಿರ್ಲಿ, ತಿಪ್ಪೇಶ್ ಸರ್ ಆಗಿರ್ಲಿ, ಮಯಾಂಕ್ ಸರ್ ಆಗಿರ್ಲಿ, ನಿಖಿತಾ ಮ್ಯಾಮ್ ಆಗಿರ್ಲಿ, ಕೋಮಲ್ ಮ್ಯಾಮ್ ಆಗಿರ್ಲಿ, ಸೊ ವಿ ಆಲ್ ಆರ್ ಲೈಕ್ ಗೋಯಿಂಗ್ ಟು ಟೀಚ್ ಯು ಇನ್ ಅ ವೆರಿ ವೆರಿ ಗುಡ್ ವೇ. ನನ್ನ ಜೊತೆಗೆ ಎಲ್ಲ ಎಜುಕೇಟರ್ಸ್ ಟೀಮ್ ಏನಿದೆಯಲ್ಲ, they are the best educators in Karnataka for PGCET. They are the best. So ಆ ರೀತಿ ನಿಮ್ಗೆ ಕೊಡ್ತಾರೆ. ಸೊ ನೀವು ನಿಮ್ಮ ಸೀನಿಯರ್ಸ್ ಕೂಡ ಕೇಳಬಹುದು. They are going to tell you what Druvika Academy is going to do ಅಂತ. So definitely you can join to the Warriors 3.0 batch course. Definitely it is going to change your life also, right? So start ಮಾಡೋಣ ಕ್ಲಾಸ್ ನ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ let's start the class. ಇವತ್ತಿನ ಕ್ಲಾಸ್ ಅಲ್ಲಿ ನಾವು 3rd ಮತ್ತೆ 4th ಜನವರಿ ಎಷ್ಟು 3rd ಮತ್ತೆ 4th ಜನವರಿದು ಕರೆಂಟ್ ಅಫೇರ್ಸ್ ನ ನೋಡುವ, ರೈಟ್? ಸೊ ಇದು MCQ ಬೇಸ್ಡ್ ಆಗಿರೋದ್ರಿಂದ ಸೊ ನಾನು ಕ್ವೆಶ್ಚನ್ಸ್ ಹೇಳ್ತೀನಿ. ಒಂದು 10-15 ಸೆಕೆಂಡ್ಸ್ ಟೈಮ್ ಇರುತ್ತೆ. ಅದರ ಆನ್ಸರ್ ಮಾಡಿ ನೀವು ಆನ್ಸರ್ ಮಾಡ್ತಾ ಹೋಗಿ, ನಿಮಗೆ ಏನ್ ಸಿಗುತ್ತೆ ಆನ್ಸರ್. ನೆಕ್ಸ್ಟ್ ಸ್ಲೈಡ್ ಹೋಗಿ ಆನ್ಸರ್ ಮತ್ತೆ ಡೀಟೇಲ್ಡ್ ಆಗಿರುವಂತಹ ಇನ್ಫಾರ್ಮೇಶನ್ ಕೂಡ ನಾನು ಕೊಡ್ತಾ ಹೋಗ್ತೀನಿ, ಫೈನ್? ಸೊ ಚಲೋ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಕ್ವೆಶ್ಚನ್ ಫಾರ್ ದ ಡೇ, ದಟ್ ಈಸ್ ವಿಚ್ ಗವರ್ಮೆಂಟ್, ಒಂದು ನಿಮಿಷ, ರೈಟ್? So which government has launched the Pujari Granti Samman Yojana? ಏನಪ್ಪಾ, which government has launched Pujari Granti Samman Yojana for Hindu and Sikh priests in January 2025. ಹಿಂದೂ ಮತ್ತೆ ಸಿಖ್ ಪ್ರೀಸ್ಟ್ ಗಳಿಗೆ ಅಂದ್ರೆ ಪೂಜಾರಿಗಳಿಗೆ ಪೂಜಾರಿ ಕ್ರಾಂತಿ ಸಮ್ಮಾನ್ ಯೋಜನಾ ಅಂತ ಯಾವ ಒಂದು ಗವರ್ಮೆಂಟ್ ಅಥವಾ ಯಾವ ಸ್ಟೇಟ್ ಗವರ್ಮೆಂಟ್ ಇದನ್ನ ಲಾಂಚ್ ಮಾಡ್ತು? ಆಪ್ಷನ್ ಎ ಬಂದ್ಬಿಟ್ಟು ಡೆಲ್ಲಿ ಇದೆ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು ಅಂತ ಇದೆ. 4 ಆಪ್ಷನ್ ಕೊಟ್ಟಿದ್ದಾರೆ, ಡೆಲ್ಲಿ, ಒಡಿಶಾ, ಮಧ್ಯಪ್ರದೇಶ್, ತಮಿಳುನಾಡು. ಸೊ ದ ಆನ್ಸರ್ ವುಡ್ ಬಿ, ದ ಆನ್ಸರ್ ಇಸ್ ಆಪ್ಷನ್ ಎ ಡೆಲ್ಲಿ. ಆಪ್ಷನ್ ಎ ಡೆಲ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಡೆಲ್ಲಿ ಗವರ್ಮೆಂಟ್ ಇವಾಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ರೂಲಿಂಗ್ ಇದೆ. ಸೊ ಡೆಲ್ಲಿ ಗವರ್ಮೆಂಟ್ ಏನ್ ಮಾಡ್ತಿದ್ರು, ಈ ಪೂಜಾರಿ
ಕ್ರಾಂತಿ ಸಮ್ಮಾನ್ ಯೋಜನಾ ಅನ್ನೋ ಒಂದು ಯೋಜನವನ್ನ ಲಾಂಚ್ ಮಾಡಿದೆ. ಯಾರಿಗೋಸ್ಕರ? ಹಿಂದೂ ಮತ್ತೆ ಸಿಖ್ ಪ್ರೀಸ್ಟ್ ಗಳಿಗೆ. ರೈಟ್. ಸೊ ನೋಡ್ರಿ 2025 the Delhi government has launched Pujari Kranti Samman Yojana. Under the scheme, Hindu and Sikh priests will be given a monthly honorarium of 18,000 rupees. ಎಷ್ಟು ಮಂತ್ಲಿ 18,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಆಸ್ ಸ್ಯಾಲರಿ ಆಗಿ. The application and registration process for the Pujari Kranti Samman Yojana has also started. ರೈಟ್. ಸೊ ಹಿಂದೂ ಮತ್ತೆ ಸಿಖ್ ಪೂಜಾರಿಗಳಿಗೆ 18,000 ರೂಪಾಯಿ ಸ್ಟೈಫಂಡ್ ಇದು ಇಟ್ ಇಸ್ ಕೈಂಡ್ ಆಫ್ ಸ್ಟೈಫಂಡ್ ಆಲ್ಸೋ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ದಿಸ್. ಸೊ ಈಗ ರಿಜಿಸ್ಟ್ರೇಷನ್ ಅಲ್ಲಿ ಅವರು ಅಪ್ಲಿಕೇಶನ್ ಆಗಬೇಕು, ದೆನ್ ದೇ ಆರ್ ಗೋಯಿಂಗ್ ಟು ಗೆಟ್ ದಿಸ್. ಸೊ ಇದೆಲ್ಲಿ ಸ್ಟಾರ್ಟ್ ಆಗಿದೆ? ಡೆಲ್ಲಿ ಗವರ್ಮೆಂಟ್ ಇದನ್ನ ಸ್ಟಾರ್ಟ್ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ರೈಟ್. ಸೊ ನೆಕ್ಸ್ಟ್ ಒಂದು ಸೆಕೆಂಡ್ ಕ್ವಶನ್ ಬರುತ್ತೆ. ದಟ್ ಇಸ್ ಸೆಕೆಂಡ್ ಕ್ವಶನ್. ಹೂ ಹ್ಯಾಸ್ ಬಿಕಮ್ ದ ಸಿಇಒ ಆಫ್ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ನೀವು ಅದನ್ನ UIDAI ಅಂದ್ರೆ ನಿಮಗೆ ಆಧಾರ್ ಕಾರ್ಡ್ ಕೊಡ್ತಾರಲ್ಲ, ಆಧಾರ್ ಕಾರ್ಡ್ ಕೊಡೋದು ಯಾಕಪ್ಪ? ಈ UIDAI ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಇವರೇ ಆಧಾರ್ ಕಾರ್ಡ್ ನ ಕೊಡೋದು. ಈಗ ಹೊಸ ಸಿಇಒ ಆಗಿ ನೇಮಕ ಆದ್ರು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೊಸ ಸಿಇಒ ಬಂದ್ರು ಯಾರಾಗಿದ್ರೆ? ಆಪ್ಷನ್ ಎ ಭುವನೇಶ್ ಕುಮಾರ್, ಆಪ್ಷನ್ ಬಿ ಮನೀಶ್ ಸಿಂಘಾಲ್, ಆಪ್ಷನ್ ಸಿ ನೀಲೇಶ್ ರಾವ್, ಆಪ್ಷನ್ ಡಿ ಅಮಿತ್ ಅಗರ್ವಾಲ್. So who has become the CEO of UIDAI? What is the full form of UIDAI? Unique Identification Authority of India. Why it is unique identification? Suppose ನಂದು ಆಧಾರ್ ಕಾರ್ಡ್ ಇದೆ, ನನ್ನ ಆಧಾರ್ ಕಾರ್ಡ್ಗೆ ಸಪರೇಟ್ ಬೇರೆ ನಂಬರ್, ಯೂನಿಕ್ ಆಗಿರುವಂತ ನಂಬರ್, ನಿಮ್ಮ ಆಧಾರ್ ಕಾರ್ಡ್ಗೆ ಬೇರೆ ನಂಬರ್, ನನ್ನ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸೇಮ್ ಇಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಎ ಯೂನಿಕ್ ಐಡೆಂಟಿಫಿಕೇಶನ್. ಇಟ್ ಇಸ್ ಎ ಯೂನಿಕ್ ಒನ್. ಸಾರಿ, ಇದು ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ಈ ಒಂದು ಅಥಾರಿಟಿ ಏನ್ ಮಾಡುತ್ತೆ? ನಮಗೆ ಆಧಾರ್ ಕಾರ್ಡ್ ನ ಕೊಡುತ್ತೆ. ಸೊ ಇದರ ಸಿಇಒ ಆಗಿ ಯಾರು ನೇಮಕ ಆದ್ರು? ಆಪ್ಷನ್ ಎ ಭುವನೇಶ್ ಕುಮಾರ್, ಆಪ್ಷನ್ ಬಿ ಮನೀಶ್ ಸಿಂಘಾಲ್, ಆಪ್ಷನ್ ಸಿ ನೀಲೇಶ್ ರಾವ್, ಆಪ್ಷನ್ ಡಿ ಅಮಿತ್ ಅಗರ್ವಾಲ್. ದ ಆನ್ಸರ್ ಇಸ್ ಆಪ್ಷನ್ ಎ ಭುವನೇಶ್ ಕುಮಾರ್. ಇವ್ರೇನಾದ್ರು ಸಿಇಒ ಆಗಿ ನೇಮಕ ಆದ್ರು. ಇವರೊಬ್ರು IAS ಆಫೀಸರ್ ಆಗಿದ್ರು. ಇಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS. ಸೊ ನಾ ಹೇಳಿದ್ರೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಡಿಯಾದಲ್ಲಿ 3 ಆಲ್ ಇಂಡಿಯಾ ಸರ್ವಿಸ್ ಇದಾವೆ. ಎಷ್ಟಿವೆ? 3 ಆಲ್ ಇಂಡಿಯಾ ಸರ್ವಿಸಸ್ ಇದಾವೆ. ರೈಟ್. ಸೊ ಫಸ್ಟ್ ಒನ್ ಯಾವ್ದಪ್ಪಿ? ಫಸ್ಟ್ ಒನ್ ಬಂದ್ಬಿಟ್ಟು IAS, ಅದ್ ನಾವು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು IPS ಅಂತ ಕರಿತೀವಿ, ದಟ್ ಇಸ್ ಇಂಡಿಯನ್ ಪೊಲೀಸ್ ಸರ್ವಿಸ್. ಥರ್ಡ್ ಒನ್ ಬಂದ್ಬಿಟ್ಟು ನಾವು IFS ಅಂತ ಕರಿತೀವಿ, ದಟ್ ಇಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಕರಿತೀವಿ. ಹೌದಾ ಇಲ್ವಾ? ಸೊ ಅದಕ್ಕೆ IAS ಆಫೀಸರ್ ಆದಂತಹ ಭುವನೇಶ್ ಕುಮಾರ್ ಇವ್ರು ನಾವು ಸಿಇಒ ಆಗಿ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಸಿಇಒ ಆಗಿ ನೇಮಕ ಆದ್ರು. IAS ಭುವನೇಶ್ ಕುಮಾರ್ ವಿಲ್ ಬಿ ರಿಪ್ಲೇಸ್ ಅಮಿತ್ ಅಗರ್ವಾಲ್. ಸೊ 2024ರಲ್ಲಿ ಅಮಿತ್ ಅಗರ್ವಾಲ್ ಇದ್ರು. 2025ಕ್ಕೆ ಯಾರಪ್ಪ? ಭುವನೇಶ್ ಕುಮಾರ್ ಅವರು ಸಿಇಒ ಆಫ್ UIDAI ಗ ನೇಮಕ ಆದ್ರು. ರೈಟ್. ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ದ ಪ್ರೊವಿಷನ್ ಆಫ್ ಆಧಾರ್ ಆಕ್ಟ್ 2016 ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನಾವು ಕಾನ್ಸ್ಟಿಟ್ಯೂಷನ್ ಕೆಲವೊಂದು ಡೆಮೋ ಕ್ಲಾಸ್ ನ ಕೊಡ್ತೀವಿ. ಅದರೊಳಗಡೆ ಸ್ಟ್ಯಾಟ್ಯೂಟರಿ ಬಾಡಿ, ನಾನ್ ಸ್ಟ್ಯಾಟ್ಯೂಟರಿ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಪ್ರೆಷರ್ ಗ್ರೂಪ್ಸ್ ಅಂತ ಬರ್ತವೆ. ಸೊ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ಡೆಮೋ ಕ್ಲಾಸ್ ಅನ್ನ ಕೊಡ್ತಾರೆ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ವಿಲ್ ಟ್ರೈ ಟು ಟೇಕ್ ದಿಸ್ ಟಾಪಿಕ್. ಬಟ್ UIDAI ಏನಿದೆ, ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು? ಆಧಾರ್ ಆಕ್ಟ್ 2016 ಒಳಗಡೆ ಎಸ್ಟಾಬ್ಲಿಷ್ ಮಾಡಿದ್ರು ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ರೈಟ್. ಸೊ ಇವಾಗಿನ ಸಿಇಒ ಯಾರಿದಾರಪ್ಪಿ? ಭುವನೇಶ್ ಕುಮಾರ್. ಹಿಂದೆ ಯಾರಿದ್ರು? ಅಮಿತ್ ಅಗರ್ವಾಲ್ ಅವರನ್ನ ರಿಪ್ಲೇಸ್ ಮಾಡಿ ಭುವನೇಶ್ ಕುಮಾರ್ ಅವರು ಇವಾಗ ಸಿಇಒ ಆಫ್ UIDAI ಆದ್ರು, ನೇಮಕ ಆದ್ರು. ರೈಟ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ಥರ್ಡ್ ಕ್ವೆಶ್ಚನ್. Who has been appointed as Secretary General of ASSOCHAM in January 2025. Who has been appointed as the Secretary of ASSOCHAM? What is the full form of ASSOCHAM? Next noduva. So who has been appointed as Secretary General of ASSOCHAM in January 2025? First one is Bhuvanesh Kumar. Second one is Manish Singhal. Third C Nilesh Rao. D Amit Agarwal. Who has been appointed as the Secretary of ASSOCHAM in January 2025. So first one, what is the meaning of ASSOCHAM? ASSOCHAM meaning and nodkonಡ್ರೆ first Association of Indian Chambers of Commerce and Industry. That is the full form of ASSOCHAM. Very very important api. What is the full form of ASSOCHAM? ನೆನ್ಪಿಡ್ಕೋಬೇಕು ನೀವು. ಏನಪ್ಪ? ಒಂದು ಅಸೋಸಿಯೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ದಟ್ ಇಸ್ ದ ಫುಲ್ ಫಾರ್ಮ್ ಆಫ್ ASSOCHAM. ಅದು ASSOCHAM ಅದು ಫುಲ್ ಫಾರ್ಮ್ ಆಗಿರುತ್ತೆ. ರೈಟ್. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಅಪೆಕ್ಸ್ ಬಿಸಿನೆಸ್ ಚೇಂಬರ್ ಇನ್ ಇಂಡಿಯಾ ಹ್ಯಾಸ್ ಅಪಾಯಿಂಟೆಡ್ ಮನೀಶ್ ಸಿಂಘಾಲ್ ಆಸ್ ಇಸ್ ನ್ಯೂ ಸೆಕ್ರೆಟರಿ ಜನರಲ್. ಯಾರಪ್ಪ? ASSOCHAM ಅದು ಯಾರು ಲೈಕ್
ದಿಸ್ ಒನ್ ಯಾರು, ದಿಸ್ ಒನ್ ಸೆಕ್ರೆಟರಿ ಜನರಲ್ ಯಾರಾದ್ರಪ್ಪಿ ಮನೀಶ್ ಸಿಂಘಾಲ್ ಅವರು ಆದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಬಿ ಮನೀಶ್ ಸಿಂಘಾಲ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಮನೀಶ್ ಸಿಂಘಾಲ್ ವಿಲ್ ಬಿ ರಿಪ್ಲೇಸ್ ದೀಪಕ್ ಸೂದ್. ಮುಂಚೆ ದೀಪಕ್ ಸೂದ್ ಅವರು ಇದ್ರು, ಇವಾಗ ಅವ್ರನ್ನ ರಿಪ್ಲೇಸ್ ಮಾಡಿ ಮನೀಶ್ ಸಿಂಘಾಲ್ ಅವರು ಆಸೋಚಮದಿ ಏನಾದ್ರು he becomes the secretary general, right? Next to 4ನೇ ಕ್ವೆಶ್ಚನ್ ಹೋಗುವ. on which date global family day 2025 celebrated? ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಇಂಪಾರ್ಟೆಂಟ್ ಡೇಸ್ ಅಂತ ಬರುತ್ತಪ್ಪ, ಕೆಲವೊಂದು ಇಂಪಾರ್ಟೆಂಟ್ ಡೇಸ್ ಅಂತ ಕ್ವೆಶ್ಚನ್ ಬರುತ್ತೆ ನಿಮಗೆ. ಇಂಪಾರ್ಟೆಂಟ್ ಡೇಸ್, ರೈಟ್? ನಿಮ್ಮ ಸಿಲೆಬಸ್ ಒಳಗೆ ಇಟ್ ಇಸ್ ದೇರ್ ಇನ್ ಯುವರ್ ಸಿಲೆಬಸ್, ಜನರಲ್ ಸಿಲೆಬಸ್ ಒಳಗೆ ಇದೆ. ಸೊ ಗ್ಲೋಬಲ್ ಫ್ಯಾಮಿಲಿ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ನಾನು ಫಸ್ಟ್ ಆಪ್ಷನ್ ಇಸ್ January 1st, ಸೆಕೆಂಡ್ January 4th, ಸಿ January 7, ಡಿ January 8. ಯಾವ ಸೆಲೆಬ್ರೇಟ್ ಮಾಡ್ತೀವಿ ಗ್ಲೋಬಲ್ ಫ್ಯಾಮಿಲಿ ಡೇ? ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ದ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ January 1st. January 1st ನಾವೇನ್ ಸೆಲೆಬ್ರೇಟ್ ಮಾಡ್ತೀವಿ? ಗ್ಲೋಬಲ್ ಫ್ಯಾಮಿಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ 2025 ಥೀಮ್ ಏನಾಗಿತ್ತಪ್ಪಿ? ಅದು ಕ್ವಶನ್ ಕೇಳಬಹುದು ನಿಮಗೆ. ವಾಟ್ ವಾಸ್ ದ ಥೀಮ್ ಆಫ್ ಗ್ಲೋಬಲ್ ಫ್ಯಾಮಿಲಿ ಡೇ ಇನ್ 2025? 2025ರಲ್ಲಿ ಗ್ಲೋಬಲ್ ಫ್ಯಾಮಿಲಿ ಡೇ ಥೀಮ್ ಏನಾಗಿತ್ತು? ಥೀಮ್ ನೋಡ್ರಿ ಇಲ್ಲಿ, ಟುಗೆದರ್ ವಿ ಥ್ರೈವ್ celebrating our global bonds. This was the theme of 2025 Global Family Day. Example ಕೇಳ್ತಾರಪ್ಪಿ, ಥೀಮ್ ಕೇಳ್ತಾರೆ ನಿಮಗೆ, right? So together we thrive celebrating our global bonds. It was the theme of Global Family Day. So ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅದನ್ನ? We are going to celebrate it on 1st December. 1st December ಗೆ ಏನ್ ಮಾಡ್ತೀವಿ ನಾವು? ಸೆಲೆಬ್ರೇಟ್ ಮಾಡ್ತೀವಿ. ನೆನಪಿಟ್ಕೊಡ್ರಿ, ರೈಟ್? ನೆಕ್ಸ್ಟ್ ಹೋಗೋಣ, ಕ್ವೆಶ್ಚನ್ ನಂಬರ್ 5. on which date World Bride Day celebrated? ಯಾವ ದಿನದಂದು ವರ್ಲ್ಡ್ ಬ್ರೈಡ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು? ವರ್ಲ್ಡ್ ಬ್ರೈಡ್ ಡೇ, ರೈಟ್? ಸೊ January 1, January 4, January 7, January 8. ಇದು ಬ್ಯಾಚ್ ಕೋರ್ಸ್ ಒಳಗಡೆ ಪದೇ ಬಂದಿದ್ದು. ಸೊ ನಾನು ಕಂಪ್ಯೂಟರ್ ಅವೇರ್ನೆಸ್ ಒಳಗಡೆ ನಾನು ಬ್ಯಾಚ್ ಕೋರ್ಸ್ ಹೇಳುವಾಗ ಬ್ರೈಲ್ ಬಗ್ಗೆ ಹೇಳಿದ್ದೀನಿ, ಅಥವಾ GK ಸರ್ ಅಕ್ಷಯ್ ಸರ್ ಅವ್ರು ಕೂಡ ವರ್ಲ್ಡ್ ಬ್ರೈಡ್ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕ್ಲಾಸ್ ನೋಡಿದ್ರು. ಅಲ್ಲಿ ವರ್ಲ್ಡ್ ಬ್ರೈಡ್ ಬಗ್ಗೆ ಅವರು ಕೂಡ ಹೇಳಿದ್ದಾರೆ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ವರ್ಲ್ಡ್ ಬ್ರೈಡ್ ಡೇ ನಾವು? 2025 ವರ್ಲ್ಡ್ ಬ್ರೈಡ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ದ ಆನ್ಸರ್ ವುಡ್ ಬಿ January 4th. ಪ್ರತಿ ವರ್ಷ January 4ಕ್ಕೆ ಏನ್ ಮಾಡ್ತೀವಿ? ವರ್ಲ್ಡ್ ಬ್ರೈಡ್ ಡೇ ಸೆಲೆಬ್ರೇಟ್ ಮಾಡ್ತೀವಿ, ರೈಟ್? ಇದು ಪಾಯಿಂಟ್. ಸೊ ದೆನ್ ದ ಡೇಟ್ 4th January is significant as it also marks Louis Braille birthday in 1809. ಸೊ ಲೂಯಿಸ್ ಬ್ರೈಲ್ ಅವರು 1809 ಒಳಗಡೆ ಜನಿಸಿದ್ರು. ಲೂಯಿಸ್ ಬ್ರೈಲ್ ಅವರು he born on that day, so that's why we used to celebrate January 4th as the World Braille Day. Right? Question number 6ನೇ question. Which year India will establish Maitri 2 research center in place of Maitri in Antarctica? So Maitri ಅಂತ ಒಂದು ರಿಸರ್ಚ್ ಸೆಂಟರ್ ಇದೆ ಅಂಟಾರ್ಕ್ಟಿಕಾದಲ್ಲಿ. ಸೊ ಈ ರೀತಿ ಭೂಮಿ ಇತ್ತಪ್ಪ ಅಂದ್ರೆ ಇದು ಆರ್ಕ್ಟಿಕ್ ಸರ್ಕಲ್, ಇದು ಅಂಟಾರ್ಕ್ಟಿಕ್ ಸರ್ಕಲ್. ಈ ಅಂಟಾರ್ಕ್ಟಿಕ್ ಸರ್ಕಲ್ ಒಳಗಡೆ ಇಲ್ಲಿ ಭೂಮಿಯ ಕೆಳಭಾಗದಲ್ಲಿ ನಾವು ದಕ್ಷಿಣ ಭಾಗ ಅಂತೀವಿ, ದಕ್ಷಿಣ ಧ್ರುವ ಅಂತೀವಿ. ಇಲ್ಲಿ ಇಂಡಿಯಾದ ಒಂದು ರಿಸರ್ಚ್ ಸೆಂಟರ್ ಇದೆ. ಇಂಡಿಯಾ ಇಸ್ ಹ್ಯಾವಿಂಗ್ ಅ ರಿಸರ್ಚ್ ಸೆಂಟರ್ ಹಿಯರ್. ಆ ರಿಸರ್ಚ್ ಸೆಂಟರ್ ಏನಪ್ಪಾ ಅಂದ್ರೆ ಹೆಸರು ಏನಪ್ಪಾ ಅಂದ್ರೆ ಮೈತ್ರಿ ಅಂತ. ಇವಾಗ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ ಅನದರ್ ರಿಸರ್ಚ್ ಸೆಂಟರ್, ದಟ್ ಇಸ್ Maitri 2. ಈ Maitri 2 ನ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಮಾಡುತ್ತೆ? ಅಂಟಾರ್ಕ್ಟಿಕ್ ಸರ್ಕಲ್ ಅಲ್ಲಿ. ಅದು ಕ್ವಶನ್. ಇವಾಗ 2029, 2030, 2035, 2040 ಯಾವಾಗ ಸೆಲೆಬ್ರೇಟ್ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುತ್ತೆ? ದ ಆನ್ಸರ್ ವುಡ್ ಬಿ 2029. ಎಷ್ಟು? 2029 ಗೆ ಏನ್ ಮಾಡ್ತಾರೆ? ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪ್ರೊಜೆಕ್ಟೆಡ್ Maitri 2 ಸ್ಟೇಷನ್ ಇನ್ ಈಸ್ಟ್ ಅಂಟಾರ್ಕ್ಟಿಕಾ. ಈಸ್ಟರ್ನ್ ಪಾರ್ಟ್ ಆಫ್ ಅಂಟಾರ್ಕ್ಟಿಕಾ ಅಂದ್ರೆ ಈ ರೀತಿ ಭೂಮಿ ಇತ್ತಪ್ಪ ಅಂದ್ರೆ ಇಲ್ಲೇನಿದಪ್ಪಿ ಅಂಟಾರ್ಕ್ಟಿಕ್ ಸರ್ಕಲ್ ಇದೆ. ಸೊ ಈ ಭಾಗದಲ್ಲಿ ಏನ್ ಮಾಡ್ತಾರೆ? ಇಂಡಿಯಾ ಈಸ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ Maitri 2, ರೈಟ್? ಸೊ ಇದನ್ನ ಯಾವಾಗ ಮಾಡಿದ್ರೆ 2029 ಜನವರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಮಿನಿಸ್ಟರ್ ಕಿರಣ್ ರಿಜಿಜು ಯಾರಪ್ಪ ಇವರು? ಯೂನಿಯನ್ ಮಿನಿಸ್ಟರ್, ರೈಟ್? ಬಟ್ ಈ ಯೂನಿಯನ್ ಮಿನಿಸ್ಟರ್ ಎದ್ರ ಮಿನಿಸ್ಟರ್ ಇವ್ರು ಬಂದ್ಬಿಟ್ಟು ಪಾರ್ಲಿಮೆಂಟ್ ಅಫೇರ್ ಮಿನಿಸ್ಟರ್. ಕಿರಣ್ ರಿಜಿಜು ಪಾರ್ಲಿಮೆಂಟ್ ಅಫೇರ್ ಮಿನಿಸ್ಟರ್ ಇವರು. ಅಂದ್ರೆ ಸಂಸತ್ತಿನ ಆಗು ಹೋಗುವ ನೋಡ್ಕೋತಿರ್ತಾರೆ ಕಿರಣ್ ರಿಜಿಜು ಅವರು. So, according to the Union Minister Kiran Rijiju, the site for the Indian research based Maitri 2 has been identified. ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಅಂಟಾರ್ಕ್ಟಿಕ್ ಒಳಗಡೆ ಐಡೆಂಟಿಫೈ ಮಾಡಿದೀವಿ. ಇವಾಗ 2029ಕ್ಕೆ ಅದೇನ್ ಮಾಡ್ತೀವಿ ನಾವು? we are going to establish it, right? So India has built 3 permanent research based stations in Antarctica. Their names are Dakshina Gangotri, Maitri and Bharati. So Dakshina Gangotri ಅಂತ ಒಂದು ರಿಸರ್ಚ್ ಸ್ಟೇಷನ್ ಇದೆ,
ಮೈತ್ರಿ ಅಂತ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಅದ್ರ ಜೊತೆಗೆ ಭಾರತಿ ಅಂತ ಒಂದು ರಿಸರ್ಚ್ ಸ್ಟೇಷನ್ ಇದೆ. ಕರೆಂಟ್ ಆಗಿ ವೆರಿ ಆಪರೇಷನಲ್ ಅಂತ ಬಂದ್ರೆ ದಟ್ ಇಸ್ ಮೈತ್ರಿ. ವೆರಿ ವೆರಿ ಆಪರೇಷನಲ್ ಒನ್. ಇದನ್ನ ಬಿಟ್ಟರೆ ದಕ್ಷಿಣ ಗಂಗೋತ್ರಿ. ಭಾರತಿ ಕಮ್ಮಿ, ದಟ್ ಇಟ್ ಇಸ್ ಇನ್ ದ ಎಕ್ಸ್ಟ್ರೀಮ್ ಸದರ್ನ್ ಪೋಲ್ ಅಲ್ಲಿ ಇದೆ, ಇದು ಎಕ್ಸ್ಟ್ರೀಮ್ ಸೌತ್ ಅಲ್ಲಿ ಇದೆ. ಬಟ್ ದಕ್ಷಿಣ ಗಂಗೋತ್ರಿ ಮೈತ್ರಿ ಇಸ್ ಆಪರೇಷನಲ್. ಮೈತ್ರಿ ಇದು ಜಾಸ್ತಿ ನಮಗೆ ಇನ್ಫಾರ್ಮೇಶನ್ ಬರ್ತಿರುತ್ತೆ. ಅದಕ್ಕೋಸ್ಕರ ಮೈತ್ರಿ 2 ಅಂತ ಇನ್ನೊಂದು ರಿಸರ್ಚ್ ಸ್ಟೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. Right. At present, Maitri and Bharati are fully operational. I'm sorry, ನಾನು ದಕ್ಷಿಣ ಗಂಗೋತ್ರಿ ಅಂತ ಹೇಳಿದೆ. ದಕ್ಷಿಣ ಗಂಗೋತ್ರಿ ಅಲ್ಲ, ಭಾರತಿ ಮತ್ತೆ ನಿಮಗೆ ಮೈತ್ರಿ ಫುಲ್ಲಿ ಆಪರೇಷನ್ ಇದೆ. ದಕ್ಷಿಣ ಗಂಗೋತ್ರಿ ಅಷ್ಟು ಆಪರೇಷನಲ್ ಆಗಿಲ್ಲ. ದಕ್ಷಿಣ ಗಂಗೋತ್ರಿ ಬಂದು ಎಕ್ಸ್ಟ್ರೀಮ್ ಸದರ್ನ್ ಒಳಗಡೆ, ಅದಕ್ಕೋಸ್ಕರ ಅದು ಆಪರೇಷನಲ್ ಇಲ್ಲ. ಬಟ್ ಭಾರತಿ ಅಂಡ್ ಮೈತ್ರಿ ಆಪರೇಷನಲ್ ಇದೆ, ನೆನ್ಪಿಟ್ಕೊಡ್ರಿ. ವೈಲ್ ದಕ್ಷಿಣ ಗಂಗೋತ್ರಿ ಹ್ಯಾಸ್ ನೌ ಬಿಕಮ್ ಜಸ್ಟ್ ಸಪ್ಲೈ ಸ್ಟೇಷನ್. ಸಪ್ಲೈ ಸ್ಟೇಷನ್, ಇಟ್ ಇಸ್ ನಾಟ್ ಇನ್ ಆಪರೇಷನಲ್ ಒನ್. ಅದು ಆಪರೇಷನಲ್ ಸ್ಟೇಟಸ್ ಒಳಗಡೆ ಇಲ್ಲ ದಕ್ಷಿಣ ಗಂಗೋತ್ರಿ. ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ 2029 ಒಳಗಡೆ ಮೈತ್ರಿ 2 ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ರೈಟ್. ಕ್ವೆಶ್ಚನ್ ನಂಬರ್ 7. ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ India's first coastal and wider bird census will be conducted? So first, India's first coastal and wider bird census. Bird census ಏನಪ್ಪ, ಈಗ ನಾವು ಮನುಷ್ಯರ ಸೆನ್ಸಸ್ ಅಂದ್ರೆ ಹ್ಯೂಮನ್ ಸೆನ್ಸಸ್ ನಡೆಯುತ್ತೆ. ಜೆಂಡರ್ ಸೆನ್ಸಸ್ ಆಗಿರ್ಲಿ, ಅವ್ರ ಕಾಸ್ಟ್ ಸೆನ್ಸಸ್ ಆಗಿರ್ಲಿ ನಡೆಯುತ್ತಲ್ಲ, ಅದೇ ರೀತಿ ಯಾವ್ಯಾವ ತರದ ಬರ್ಡ್ಸ್ ಇದಾವೆ ಅದು ಸೆನ್ಸಸ್ ಮಾಡಬೇಕು ಅಂತ ಯಾವ ಸ್ಟೇಟ್ ಒಳಗಡೆ ಡಿಸೈಡ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಆನ್ಸರ್ ಕ್ವಶನ್. ದ ಫಸ್ಟ್ ಒನ್ ಇಸ್ ಆಪ್ಷನ್ ಜಮ್ನಾಗರ್, that is in Gujarat, Kochi, that is in Kerala, Indore, Madhya Pradesh, New Delhi. ಯಾವ ಸ್ಟೇಟ್ ಒಳಗಡೆ ಈ ಒಂದು ಬರ್ಡ್ ಸೆನ್ಸಸ್ ನ ಕಂಡಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? The answer would be option A, that is Jamnagar, Gujarat ಒಳಗಡೆ. India's first coastal and wider bird census will be conducted in the Marine National Park and Marine Sanctuary in Jamnagar, Gujarat from 3 to 5 January. 3ನೇ ತಾರೀಕಿಂದ 5ನೇ ತಾರೀಕು ಡೇಟ್ ಎಷ್ಟಪ್ಪಿ? ಇವತ್ತು 7 ಆಲ್ರೆಡಿ, ಬಟ್ ಆಲ್ರೆಡಿ ಸೆನ್ಸಸ್ ಆಗೋಯ್ತು. 3ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಈ ಸೆನ್ಸಸ್ ನ ಮಾಡಿದ್ರು. ರೈಟ್. ಸೊ ಜಮ್ನಾಗರ್, ಗುಜರಾತ್. ನೆಕ್ಸ್ಟ್ ಬರುತ್ತೆ 8ನೇ ಕ್ವಶನ್ ಅಪ್ಪಿ. ನೆಕ್ಸ್ಟ್, who has won men's title for World Blitz title? World Blitz title 2024 ಯಾರು ಗೆದ್ರಪ್ಪಿ? ಮೆನ್ಸ್ ಟೈಟಲ್ ಫಾರ್ ವರ್ಲ್ಡ್ ಬ್ಲಿಟ್ಸ್ ಟೈಟಲ್ ಯಾರು ಗೆದ್ರು? ಆಪ್ಷನ್ ಎ ಮ್ಯಾಗ್ನಸ್ ಕಾರ್ಲ್ಸನ್, ಆಪ್ಷನ್ ಬಿ ಇಯಾನ್ ನೆಪೋಲಿಯಾಚಿ, ಆಪ್ಷನ್ ಸಿ both A and B, ಆಪ್ಷನ್ ಡಿ ವಿಜಿತ್ ಗುಜರಾತಿ. ಯಾರು ಗೆದ್ರು? ದ ಆನ್ಸರ್ ಇಸ್ ಆಪ್ಷನ್ ಸಿ both A and B. ಮ್ಯಾಗ್ನಸ್ ಕಾರ್ಲ್ಸನ್ ಅಂಡ್ ಇಯಾನ್ ಯಾರು ಅದು ನೊಪಾಮ್ನಿಚಿ at the 2024 ವರ್ಲ್ಡ್ ಬ್ಲಿಟ್ಸ್ ಚೆಸ್ ಚಾಂಪಿಯನ್. ಇದು ಚೆಸ್ ಚಾಂಪಿಯನ್ಶಿಪ್ ಅಪ್ಪಿ. ರೈಟ್. ಸೊ ಈ ಬ್ಲಿಟ್ಸ್ ಅಂತ ಏನ್ ಬರುತ್ತೆ ನೋಡ್ರಿ, ವರ್ಲ್ಡ್ ಬ್ಲಿಟ್ಸ್ ಚಾಂಪಿಯನ್ಶಿಪ್ ಅಂತ ಬಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಚೆಸ್. ಈ ಸಲ ಚೆಸ್ ಬಗ್ಗೆ ಕ್ವಶನ್ ಬರಬಹುದು, ತುಂಬಾ ಬರೀತಾರೆ ಚೆಸ್ ಬಗ್ಗೆ, ಬಿಕಾಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಇಂಡಿಯಾದೊಳಗೆ ಗೆದ್ರು. ಸರ್ ಈ ಸಲ ಚೆಸ್ ಬಗ್ಗೆ ಕ್ವಶನ್ ಬರೋಂತ ಚಾನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್, ನೆನ್ಪಿಟ್ಕೊಡ್ರಿ. ರೈಟ್. ಸೊ ಮ್ಯಾಗ್ನಸ್ ಕಾರ್ಲ್ಸನ್ shared a world blitz title with ಇಯಾನ್ ನೆಪೋಮ್ನಿಚಿ. ಇವ್ರ ಜೊತೆಗೆ ಏನ್ ಗೆದ್ರು? ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಶೇರ್ ಮಾಡಿದ್ರು ವರ್ಲ್ಡ್ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ ನ. ರೈಟ್. ಸೊ ಇದ್ರಲ್ಲಿ ನೋಡ್ರಿ, ವುಮೆನ್ ಕ್ಯಾಟಗರಿ ಒಳಗಡೆ ಚೀನಾಸ್ ಜೂ ವೆಂಜುಮ್ ಡಿಫೀಟೆಡ್ ಲಿಯೋ ಗಿನ್ಚೆ ಟು ಒನ್ ದ ವುಮೆನ್ ಕ್ಯಾಟಗರಿ ಟೈಟಲ್. ಸೊ ವುಮೆನ್ ಒಳಗಡೆ ಚೈನಾದವ್ರು ಗೆದ್ರು, ಇಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಗೆದ್ರು. ಯಾರ ಜೊತೆಗೆ? ಇಯಾನ್ ನೆಪೋಮ್ನಿಚಿ ಜೊತೆ ಇವ್ರು ಗೆದ್ರು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡಪ್ಪಿ. ರೈಟ್. ಸೊ ನೆಕ್ಸ್ಟ್ 9ನೇ ಕ್ವಶನ್ ಬರುತ್ತೆ. ನೆಕ್ಸ್ಟ್ 9ನೇ ಕ್ವಶನ್, ಇಂಡಿಯಾಸ್ ಚೆಸ್ ಪ್ಲೇಯರ್ ಆರ್ ವೈಶಾಲಿ has won which medal in women's category of 2024 Wide World Blitz Championship? ಇಂಡಿಯಾ ಪ್ಲೇಯರ್ ಆದಂತಹ ವೈಶಾಲಿ ಅವರು ಯಾವ ಮೆಡಲ್ ನ ಗೆದ್ರು? ಎಲ್ಲಿ ಬ್ಲಿಟ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಯಾವ ಮೆಡಲ್ ನ ಗೆದ್ರು? ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರೋನ್ಸ್ ಮೆಡಲ್, ನನ್ ಆಫ್ ದಿಸ್. ಯಾರು? ಆರ್ ವೈಶಾಲಿ. ಯಾವ ಗೆದ್ರಪ್ಪಿ? ಬ್ರೋನ್ಸ್ ಮೆಡಲ್. ನೆನ್ಪಿಟ್ಕೊಡ್ರಿ, ಬ್ರೋನ್ಸ್ ಮೆಡಲ್. Right. So Indian chess player R. Vaishali has won the bronze medal in the women's category of 2024 Wide World Blitz Championship. Bronze medal na ಗೆದ್ರು R. Vaishali ಅವರು. Very important ಅಪ್ಪಿ. Next 10ನೇ question. Which ministry has declared 2025 as the year of reforms? Very important question. Exam ಅಲ್ಲಿ ಕೇಳಬಹುದು. Year of reforms ಅಂತ ಯಾವ ಮಿನಿಸ್ಟ್ರಿ ಡಿಕ್ಲೇರ್ ಮಾಡಿದ್ರು 2025 ನ? Ministry of Textile, Ministry of Home Ministry, Ministry of Defense, Sports Ministry.
ಸ್ಪೋರ್ಟ್ಸ್ ಮಿನಿಸ್ಟ್ರಿ. ಸೊ ಇಲ್ಲಿ ನೋಡ್ಬೋದು ನೀವು ರಾಜನಾಥ್ ಸಿಂಗ್ ಅವ್ರನ್ನ, ಕೆನಸಿ ರಾಜನಾಥ್ ಸಿಂಗ್ ಅವ್ರನ್ನ, ರೈಟ್. ಸೊ ಯಾವ ಮಿನಿಸ್ಟ್ರಿ 2025 ಇಯರ್ ಆಫ್ ರಿಫಾರ್ಮ್ಸ್ ಅಂತ ಘೋಷಣೆ ಮಾಡ್ತು? ಆನ್ಸರ್ ಇಸ್ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇವ್ರು ಮಾಡಿದ್ರು 2025 ಇಯರ್ ಆಫ್ ರಿಫಾರ್ಮ್ಸ್ ಅಂತ ಘೋಷಣೆ ಮಾಡಿದ್ರು. ಟು ಎಂಕರೇಜ್ ಆನ್ ಗೋಯಿಂಗ್ ಅಂಡ್ ಅಪ್ಕಮಿಂಗ್ ರಿಫಾರ್ಮ್ಸ್ ಇನ್ ದ ಡಿಫೆನ್ಸ್ ಸೆಕ್ಟರ್ ಇನ್ ಜನವರಿ 2025 ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಡಿಕ್ಲೇರ್ಡ್ 2025 ಆಸ್ ದ ಇಯರ್ ಆಫ್ ರಿಫಾರ್ಮ್ಸ್. ಸೊ ಈಗ ಡಿಫೆನ್ಸ್ ಒಳಗಡೆ ಸಿಕ್ಕಾಪಟ್ಟೆ ಏನಾಗ್ತಿದೆ, ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ 2024 ಬಜೆಟ್ ನೋಡಿದ್ರೆ, 2024 ಬಜೆಟ್ ನೋಡಿದ್ರೆ ಹೈಯೆಸ್ಟ್ ನಾವು ಇನ್ವೆಸ್ಟ್ ಮಾಡ್ತಿರೋದು, ಬಜೆಟ್ ಇಂದ ಇನ್ವೆಸ್ಟ್ ಮಾಡ್ತಿರೋದು ಎಲ್ಲಾನು ಕೂಡ ಡಿಫೆನ್ಸ್ ಸೆಕ್ಟರ್ ಅಲ್ಲೇ. ಇಟ್ ಕ್ಯಾರೀಸ್ ಅ ಲಾಟ್ ಆಫ್ ಅಮೌಂಟ್ ಬಿಕಾಸ್ ಏನಾದ್ರು ಇನೋವೇಷನ್ಸ್ ಎಲ್ಲ ತರಬೇಕಾಗುತ್ತೆ, ಹೊಸ ಹೊಸ ಮಷಿನರೀಸ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಹೊಸ ಹೊಸ ಟೆಕ್ನಿಕ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಯಾವ ಸೆಕ್ಟರ್ ಒಳಗಡೆ ಜಾಸ್ತಿ ನಾವು ಇನ್ವೆಸ್ಟ್ ಮಾಡ್ತೀವಪ್ಪ ಅಂದ್ರೆ ಡಿಫೆನ್ಸ್ ಒಳಗಡೆ. ಅದಕ್ಕೋಸ್ಕರ 2025 ಇಯರ್ ಆಫ್ ರಿಫಾರ್ಮ್ಸ್ ಅಂತ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಘೋಷಣೆ ಮಾಡ್ತು. ದ ಗೋಲ್ ಆಫ್ ದೀಸ್ ರಿಫಾರ್ಮ್ಸ್ ಇಸ್ ಟು ಎನ್ಶೋರ್ ದಟ್ ದ ಆರ್ಮ್ಡ್ ಫೋರ್ಸಸ್ ಬಿಕಮ್ ಕಾಂಬ್ಯಾಟ್ ರೆಡಿ, ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಫೋರ್ಸಸ್ ದಟ್ ಕ್ಯಾನ್ ಕಂಡಕ್ಟ್ ಇಂಟಿಗ್ರೇಟೆಡ್ ಆಪರೇಷನ್ಸ್ ಅಕ್ರಾಸ್ ಮಲ್ಟಿಪಲ್ ಡೊಮೈನ್ಸ್. ನೋಡಬಹುದು ನೀವು, ಇಂಡಿಯಾ ಅಂತ ಬಂದಾಗ ನಾವು ಎಲ್ಲಾ ಕಡೆಯಿಂದ ನಮ್ಗೆ ಶತ್ರುಗಳೇ, ಎಲ್ಲ ಕಡೆಯಿಂದ. ಈ ಕಡೆಯಿಂದ ಹೋಗಿ ಪಾಕಿಸ್ತಾನ ಬರುತ್ತೆ, ಈ ಕಡೆಯಿಂದ ಬರ್ರಿ ಮೇಲ್ಗಡೆ ಚೈನಾ ಬರುತ್ತೆ, ಇಲ್ಲೆಲ್ಲ ಸಣ್ಣ ಪುಟ್ಟ ಭಾಗದಲ್ಲಿ ಇಲ್ಲಿ ತಾಲಿಬಾನ್ ಆಡಳಿತ ಅಫ್ಘಾನಿಸ್ತಾನ ಸಿಕ್ಕಿದೆ, ರೈಟ್. ಸೊ ಇಲ್ಲೆಲ್ಲೂ ನಿಮಗೆ ಮಯಾನ್ಮಾರ್ ಬರುತ್ತೆ. ಸೊ ಈಗ ಮಾಲ್ದೀವ್ಸ್ ಕೂಡ ಅದೇ ರೀತಿ ಕೂತ್ಕೊಂಡಿದೆ. ಇಲ್ಲಿ ಶ್ರೀಲಂಕಾ ಫೈನ್, ಶ್ರೀಲಂಕಾ ಇವಾಗ ಓಕೆ ಫೈನ್ ಏನು ಅನ್ಕೋಬಹುದು. ಅದ್ರ ಜೊತೆಗೆ ಬಾಂಗ್ಲಾದೇಶ್ ಅಂದ್ರೆ ಇಂಡಿಯಾ ಸಿಚುವೇಶನ್ ಈಸ್ ವೆರಿ ಕ್ರಿಟಿಕಲ್. ನಾವು ಶ್ರೀಲಂಕಾ ಒಂದು ಮಟ್ಟಿಗೆ ನಮ್ ಜೊತೆ ಇರುತ್ತೆ, ಬಟ್ ಹೇಳಕ್ ಬರಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಬಾಂಗ್ಲಾದೇಶ್ ಬಿಡ್ರಿ, ಅದು ಹಂಗೂ ಆಗುತ್ತೆ ಹಿಂಗೂ ಆಗುತ್ತೆ. ಇವಾಗ ಬಾಂಗ್ಲಾದೇಶ್ ನಮ್ ಜೊತೆ ಒಂದ್ ಸ್ವಲ್ಪ ಚೆನ್ನಾಗಿದೆ, ಈಗ ಚೆನ್ನಾಗಿಲ್ಲ, ಹಿಂದೆ ಚೆನ್ನಾಗಿತ್ತು, ಇವಾಗ ಮುಗಿದವ್ರ ಕತೆ. ಚೈನಾದವ್ರಿಗೆ ಯಾವ ಚಲೋ ಇರ್ತಾರೆ ಯಾವ ಸರಿ ಇರ್ತಾರೆ ಗೊತ್ತಾಗಲ್ಲ. ಪಾಕಿಸ್ತಾನ ಬೇಡ್ರಿ, ಹೇಳೋದು ಹೆಸರು ಹೇಳೋದ ಬೇಡ. ಸೊ ಆ ರೀತಿ ಡಿಫೆನ್ಸ್ ಒಳಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನಮ್ಗೆ, ಬೇಕಾಗುತ್ತೆ ಸರ್. ದಟ್ ಇಸ್ ಅವರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೆಕ್ಸ್ಟ್ 11ನೇ ಕ್ವಶನ್. ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ a 15-day reading campaign among students from January 1, 2025. ಯಾವ ಸ್ಟೇಟ್ ಗವರ್ಮೆಂಟ್ 15 ದಿನ ಒಂದು ಕ್ಯಾಂಪೇನ್ ಮಾಡುತ್ತೆ. ಏನಪ್ಪಾ ಕ್ಯಾಂಪೇನ್ ಹೆಸರು? ರೀಡಿಂಗ್ ಕ್ಯಾಂಪೇನ್ ಅಮಾಂಗ್ ದ ಸ್ಟೂಡೆಂಟ್ಸ್ ಒಳಗಡೆ ಓದುವಂತಹ ಒಂದು ಕ್ಯಾಂಪೇನ್. ಯಾವ ಸ್ಟೇಟ್ ಮಾಡ್ತಿದ್ನ? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಸಿಕ್ಕಿಂ. ಯಾವ್ದಪ್ಪಿ? ದ ಆನ್ಸರ್ ವುಡ್ ಬಿ ಆಪ್ಷನ್ ಸಿ ಮಹಾರಾಷ್ಟ್ರ. ಮಹಾರಾಷ್ಟ್ರ ಸ್ಟೇಟ್ ಏನ್ ಮಾಡ್ತು? ರೀಡಿಂಗ್ ಅಮಾಂಗ್ ದ ಸ್ಟೂಡೆಂಟ್ಸ್ ಅನ್ನೋ ಒಂದು ಕ್ಯಾಂಪೇನ್ ಮಾಡ್ತು, ರೈಟ್. ಸೊ ದ ಮಹಾರಾಷ್ಟ್ರ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ 15-day reading campaign among the students from January 1 to January 15. This scheme has been announced by the State Higher and Technical Education Minister Chandrakant Patel. ಯಾರು ಅನೌನ್ಸ್ ಮಾಡಿದ್ರೆ ನಿಮ್ಬೇಕಾಗಿಲ್ಲ. For this, the state government has also formed committee at various levels which will oversee the reading campaign across the state. Note, according to this state government, this campaign will now be organized from 1 to 15 January every year. ಅಂದ್ರೆ ಈ ವರ್ಷ ಮಾಡಬೇಕು ಅನ್ಕೊಂಡಿದ್ರು ಅವರು 15 days reading campaign among the students ಅಂತ ಮಾಡ್ಬೇಕು ಅನ್ಕೊಂಡಿದ್ರು, ಬಟ್ ಈ ವರ್ಷ ಮಾಡ್ಬೇಕು ಅನ್ಕೊಂಡಿದ್ರೆ ಪ್ರತಿ ವರ್ಷ ಮಾಡ್ತೀವಿ ಏನ್ಮೇಲೆ ಅಂತ ಘೋಷಣೆ ಮಾಡಿದ್ರು. ಯಾವ ಸ್ಟೇಟ್ ಅಪ್ಪಿ? ಮಹಾರಾಷ್ಟ್ರ ಸ್ಟೇಟ್ ಒಳಗಡೆ. ವೆರಿ ಇಂಪಾರ್ಟೆಂಟ್. 12ನೇ ಕ್ವಶನ್. ವಿಚ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡೆವಲಪ್ಡ್ ಅ ಪಾರ್ಕ್ ಬೇಸ್ಡ್ ಆನ್ ದ ಮಹಾಭಾರತ? ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಮಹಾಭಾರತ ಥೀಮ್ ಇಟ್ಕೊಂಡು ಒಂದು ಸ್ಟೇಟ್ ಗವರ್ಮೆಂಟ್ ಅಥವಾ ಒಂದು ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಪಾರ್ಕ್ ನ ಡೆವಲಪ್ ಮಾಡಿದೆ. ಯಾವ್ದದು? ಮಹಾಭಾರತ ಥೀಮ್ ಇಟ್ಕೊಂಡು. ಒಂದು ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರಾಖಂಡ್. ಯಾವ ಸ್ಟೇಟ್ ಒಳಗಡೆ ಮಹಾಭಾರತ ಥೀಮ್ ಇಟ್ಕೊಂಡು? ದ ಆನ್ಸರ್ ವುಡ್ ಬಿ ಉತ್ತರಾಖಂಡ್. ಉತ್ತರಾಖಂಡ್ ಒಳಗಡೆ ಈ ತರ ಒಂದು ಪಾರ್ಕ್ ರೆಡಿ ಆಗಿದೆ. ದ ಉತ್ತರಾಖಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡೆವಲಪ್ಡ್ ಇಥೋ ಬೊಟಾನಿಕಲ್. ಅದೇನಪ್ಪಿ? ಬೊಟಾನಿಕಲ್ ಬೇರೆ, ಇಥೋ ಬೊಟಾನಿಕಲ್ ಬೇರೆ, ಎರಡು ಬೇರೆ ಬೇರೆ. ಅಂದ್ರೆ ಬೊಟಾನಿಕಲ್ ಅಂತ ಬಂದ್ರೆ ಇಲ್ಲಿ ಸಸ್ಯಶಾಸ್ತ್ರ, ಸಸ್ಯಗಳನ್ನ ಜಾಸ್ತಿ ಬೆಳೆಸ್ತಾರೆ ಬೊಟಾನಿಕಲ್ ಗಾರ್ಡನ್ ಅಲ್ಲಿ. ಇಥೋ ಬೊಟಾನಿಕಲ್ ಅಂದ್ರೆ ಏನಪ್ಪಾ ಅಂದ್ರೆ ಫ್ರಮ್ ಏನ್ಷಿಯಂಟ್ ಟೈಮ್ ಏನೇನ್ ಡೆವಲಪ್ಮೆಂಟ್ ಆಗ್ತಾ ಬಂತು ಅದನ್ನ ಯೂಸಿಂಗ್ ಪ್ಲಾಂಟ್ಸ್ ಆಫ್ ಥೀಮ್ ನ ಹೇಳ್ತಾ ಹೋಗ್ತಾರೆ. ಅದನ್ನ ಎಥನೋ ಬೊಟಾನಿಕಲ್ ಅಂತ ಹೇಳ್ತಾರೆ ನಾವು. ಎಥನೋ ಬೊಟಾನಿಕಲ್, ರೈಟ್. ಸೊ had Ethno Botanical Garden in Haldwani to showcase the ecology and environmental knowledge in which is in Mahabharata. ಅಂದ್ರೆ ಮಹಾಭಾರತ ಒಳಗಡೆ ಎಕಾಲಜಿ ಮತ್ತೆ ಎನ್ವಿರಾನ್ಮೆಂಟ್ ನಾಲೆಜ್ ಹೆಂಗಿತ್ತು, ವಾಟ್ ದೇ ಹ್ಯಾವ್ ಡೆವಲಪ್ಡ್, ಆ ರೀತಿ ಒಂದು ಎಥನೋ ಬೊಟಾನಿಕಲ್ ಗಾರ್ಡನ್ ಅಂತ ಮಾಡಿದ್ರು. ಎಲ್ಲಿ?
ಹಾಲ್ಡ್ ಬನಿ ಉತ್ತರಾಖಂಡ್ ಅಲ್ಲಿ. ಮೋರ್ ದನ್ 37 ಪ್ಲಾಂಟ್ಸ್ ಸ್ಪೀಸೀಸ್ ಹ್ಯಾವ್ ಬೀನ್ ಗ್ರೋನ್ ಇನ್ ದಿಸ್ ಎಥನೋ ಬೊಟಾನಿಕಲ್ ಗಾರ್ಡನ್. 37 ತರವಾದಂತಹ ಪ್ಲಾಂಟ್ ಸ್ಪೀಸೀಸ್ ಗಳಲ್ಲಿ ಬೆಳೀತಾ ಇದ್ದಾರೆ. ಸೊ ಎಲ್ಲಪ್ಪ ಇದು ಉತ್ತರಾಖಂಡ್. ಉತ್ತರಾಖಂಡಲ್ಲಿ ಮಹಾಭಾರತದ ಒಂದು ಥೀಮ್ ಇಟ್ಕೊಂಡು ಡೆವಲಪ್ ಎಥನೋ ಬೊಟಾನಿಕಲ್ ಗಾರ್ಡನ್. 13ನೇ ಕ್ವಶನ್, ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ಟು ಸೆಲೆಬ್ರೇಟ್ ಸಂಸ್ಕೃತಿ ಉತ್ಸವ್ ಫ್ರಮ್ ಜನವರಿ 3rd to January 26. ಸಂಸ್ಕೃತಿ ಉತ್ಸವ ಅಂತ, ಸಂಸ್ಕೃತಿ ಉತ್ಸವ ಯಾವ ಸ್ಟೇಟ್ ಗವರ್ಮೆಂಟ್ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡ್ರು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಉತ್ತರಾಖಂಡ್. ನಿಮ್ಗೆ ಇಲ್ಲಿ ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹೌದಲ್ಲ, ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ಸ್ಟೇಟ್ ಅಪ್ಪಿ. ಆಬ್ವಿಯಸ್ಲಿ ಆಪ್ಷನ್ ಎ ಉತ್ತರ ಪ್ರದೇಶ್. ಆಪ್ಷನ್ ಎ ಉತ್ತರ ಪ್ರದೇಶ್ ಸೆಲೆಬ್ರೇಟ್ ಮಾಡ್ಬೇಕಂತ ಯೋಚನೆ ಮಾಡಿದ್ರು. ಸೊ ಇದ್ರ ಥೀಮ್ ಏನಾಗಿದೆ ನೋಡಪ್ಪಿ, ಉತ್ತರ ಪ್ರದೇಶ ಪರ್ವ ಹಮಾರಿ ಸಂಸ್ಕೃತ್ ಹಮಾರಿ ಪೇಚಾನ್. ನಮ್ಮ ಸಂಸ್ಕೃತಿ ನಮ್ಮ ಪರಿಚಯ, ಪೇಚಾನ ಪರಿಚಯ. ಸೊ ನಮ್ಮ ಸಂಸ್ಕೃತಿ ನಮ್ಮ ಪರಿಚಯ, ನಮ್ಮ ಸಂಸ್ಕೃತಿ ಗೊತ್ತಿರೋ ತಾನೇ ನಮ್ಮ ಪರಿಚಯ ಆಗಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿ ನಮ್ಮ ಪರಿಚಯ, ರೈಟ್. ಸೊ ನೋಡ್ರಿ, ಇದನ್ನ ಯಾಕೆ ಮಾಡಿದ್ರಪ್ಪ ಅಂದ್ರೆ, ವೈ ದೇ ಹ್ಯಾವ್ ಸ್ಟಾರ್ಟೆಡ್ ಇಟ್, ಈ ಒಂದು ಉತ್ಸವನ ಯಾಕೆ ಮಾಡಿದ್ರು? ಬಿಕಾಸ್ 24th January ಇದೆಲ್ಲ, 24th January ಈಸ್ ದಿ ಫೌಂಡೇಶನ್ ಡೇ ಆಫ್ ಉತ್ತರ ಪ್ರದೇಶ್. ಅಂದ್ರೆ ಉತ್ತರ ಪ್ರದೇಶ್ ಸ್ಟಾರ್ಟ್ ಆಗಿದ್ದು 2000 ಲೈಕ್ ಫೌಂಡೇಶನ್ ಡೇ. ಅದಕ್ಕೋಸ್ಕರ ಈ ಒಂದು ದಿನದ ಏನ್ ಮಾಡಿದ್ರು, ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ, ರೈಟ್. ನೆಕ್ಸ್ಟ್ ಬರುತ್ತೆ 14ನೇ ಕ್ವಶನ್, ಆನ್ ವಿಚ್ ಡೇಟ್ ಸಾವಿತ್ರಿ ಬಾಯಿ ಫುಲೆ ಜಯಂತಿ 2025 ಸೆಲೆಬ್ರೇಟೆಡ್. ಯಾವ ದಿನದಂದು ಸಾವಿತ್ರಿಬಾಯಿ ಫುಲೆ ಅವರದ್ದು ಜನ್ಮ ಜಯಂತಿಯನ್ನ ಸೆಲೆಬ್ರೇಟ್ ಮಾಡಿದ್ರು 2025? ಸೊ ಜನವರಿ 3, ಜನವರಿ 2, ಜನವರಿ 1, ಜನವರಿ 4. On which date Savitribai Phule Jayanti 2025 celebrated? The answer is option A. Option A, January 3rd. January 3rd. ಎಷ್ಟನೇ ಬರ್ತ್ ಆನಿವರ್ಸರಿ ಇದು? 194th ಬರ್ತ್ ಆನಿವರ್ಸರಿ. 194th ಬರ್ತ್ ಆನಿವರ್ಸರಿ ಇದು ಯಾವಾಗ? ಜನವರಿ 3rd ಗೆ, ರೈಟ್. ಕ್ವೆಶ್ಚನ್ ನಂಬರ್ 15. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. Very important question. Which player will be awarded a Major Dhyan Chand Khel Ratna Award in January 2025? 2025ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಯಾರಿಗೆ ಬರುತ್ತೆ? ಮನು ಭಾಕೇರ್, ಆಪ್ಷನ್ ಡಿ ಗುಕೇಶ್, ಆಪ್ಷನ್ ಸಿ ಹರ್ಮನ್ ಪ್ರೀತ್ ಸಿಂಗ್, ಆಪ್ಷನ್ ಡಿ ಪ್ರವೀಣ್ ಕುಮಾರ್, ಆಪ್ಷನ್ ಇ ಆಲ್ ಆಫ್ ದಿ ಅಬವ್. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ದ ಆನ್ಸರ್ ಈಸ್ ಆಪ್ಷನ್ ಇ ಆಲ್ ಆಫ್ ದಿ ಅಬವ್. ನೆನ್ಪಿಟ್ಕೊಡ್ರಿ. ನೋಡ್ರಿ, ಇವರೆಲ್ಲ ಕೂಡ ಮೆಡಲ್ ಗೆದ್ದು ಬಂದವರು. ಗುಕೇಶ್ ಶಸ್ತ್ರದಾಗಿರ್ಲಿ, ಹರ್ಮನ್ ಪ್ರೀತ್ ಸಿಂಗ್ ಅವರಾಗಿರ್ಲಿ, ಪ್ರವೀಣ್ ಕುಮಾರ್ ಅವರಾಗಿರ್ಲಿ, ಮನು ಭಾಕೇರ್ ಎಲ್ಲಾನು ಕೂಡ ಮೆಡಲ್ ನ ಗೆದ್ದು ಬಂದವರು. ಪ್ರೌಡ್ ಇಂಡಿಯನ್ಸ್. ಅವ್ರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಕೊಡ್ತಿದ್ದಾರೆ. ಯಾರು ಕೊಡ್ತಾರಪ್ಪ ಇದನ್ನ? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಸ್ಪೋರ್ಟ್ಸ್ ಅನೌನ್ಸ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ 2024 ಅನೌನ್ಸ್ ಮಾಡಿದ್ರಿಂದ, ರೈಟ್. ಮಿನಿಸ್ಟ್ರಿ ಆಫ್ ಯೂತ್ ಅಂಡ್ ಸ್ಪೋರ್ಟ್ಸ್ ಅನೌನ್ಸ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ 2024. Thus awardees will receive their awards from President of India at a specially organized function at Rashtrapati Bhavan on 17th January 2025 Friday at 11 hours. ಬೆಳಿಗ್ಗೆ 11 ಗಂಟೆಗೆ ಇವ್ರಿಗೆ ಏನ್ ಕೊಡ್ತಾರೆ? ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ನ ಕೊಡ್ತಾರೆ. ಸೊ ನಿಮಗೆ ಅವಾರ್ಡ್ಸ್ ಅಂತ ಬರುತ್ತಪ್ಪಿ, ಮೇಜರ್ ಅವಾರ್ಡ್ಸ್. ಅದ್ರೊಳಗೆ ನಿಮಗೆ ನೀವು ನೆನಪಿಟ್ಕೋಬೇಕಾದಂತಹ ಅವಾರ್ಡ್ಸ್ ಲಿಸ್ಟ್ ಕೊಟ್ಬಿಡ್ತೀನಿ ನೋಡ್ರಿ. ಸ್ವಲ್ಪ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ನೀವು ಬೇಕಾದ್ರೆ ಬರ್ಕೋಬಹುದು ಇದನ್ನ. ನೋಡ್ರಿ, the first one is awards ಅಂತ ಬಂದಾಗ the first one is national award. National awards are having many kind of awards. Yeah, for example, Bharat Ratna, Padma Shri, Padma Vibhushana. So ಈ ರೀತಿ ನೆಕ್ಸ್ಟ್ ನಿಮಗೆ ಗ್ಯಾಲೆಂಟ್ರಿ ಅವಾರ್ಡ್ಸ್ ಬರುತ್ತೆ. ಗ್ಯಾಲೆಂಟ್ರಿ ಅವಾರ್ಡ್ಸ್ ಯಾವುವು? ಫಸ್ಟ್ ಒನ್ ಅಶೋಕ ಚಕ್ರ, ಅದು ನಿಮಗೆ ಪರಮವೀರ ಚಕ್ರ, ವೀರ ಚಕ್ರ, ಶೌರ್ಯ ಚಕ್ರ, ಅಶೋಕ ಚಕ್ರ, ಕೀರ್ತಿ ಚಕ್ರ, ಪರಮವೀರ ಚಕ್ರ. ಆ ಟೈಪ್ ಆಫ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಬರ್ತವೆ. ಅದರೊಳಗಡೆ ವಾರ್ ಟೈಮ್ ಅವಾರ್ಡ್ಸ್, ಪೀಸ್ ಟೈಮ್ ಅವಾರ್ಡ್ಸ್, ಗ್ಯಾಲೆಂಟ್ರಿ ಅವಾರ್ಡ್ಸ್ ಬರ್ತವೆ. ಥರ್ಡ್ ಬರುತ್ತೆ ನಿಮಗೆ ಅಕಾಡೆಮಿಕ್ ಅವಾರ್ಡ್ಸ್, ಜ್ಞಾನಪೀಠ ಅವಾರ್ಡ್ಸ್, ಅಕಾಡೆಮಿಕ್ ಅವಾರ್ಡ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅದು ಬೇರೆ ಬಿಡ್ರಿ, ಅಕಾಡೆಮಿಕ್ ಅವಾರ್ಡ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಬರುತ್ತೆ ನಿಮಗೆ ಸ್ಪೋರ್ಟ್ಸ್ ಅವಾರ್ಡ್ಸ್.
ಸ್ಪೋರ್ಟ್ಸ್ ಅವಾರ್ಡ್ಸ್ ಬರುತ್ತೆ. ಸ್ಪೋರ್ಟ್ಸ್ ಅವಾರ್ಡ್ಸ್ ನಿಮಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಅವಾರ್ಡ್, ಅರ್ಜುನ ಅವಾರ್ಡ್, ಇನ್ನು ಹಲವಾರು ಸ್ಪೋರ್ಟ್ಸ್ ಅವಾರ್ಡ್ಸ್ ಬರ್ತಾವೆ ನಿಮಗೆ. ನಾನು ಕರೆಂಟ್ ಅಫೇರ್ಸ್ ಒಳಗೆ ಹೇಳ್ತೀನಿ ನಿಮಗನ್ನೆಲ್ಲ. ಓಕೆ ಫೈನ್. ಸೊ ನೆಕ್ಸ್ಟ್ ಬರುತ್ತೆ ಫಿಫ್ತ್ ಒನ್, ಫಿಲ್ಮ್ ಅವಾರ್ಡ್ಸ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಸೈಮಾ, ಈ ರೀತಿ ಕ್ವಶನ್ ಬರ್ಬೋದು. ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಕ್ವಶನ್ ಬರೋದು. ಸೊ ಇದು ವೇರಿಯಸ್ ಕೈಂಡ್ಸ್ ಆಫ್ ಅವಾರ್ಡ್ಸ್ ಇದಾವೆ. ಈ ಅವಾರ್ಡ್ಸ್ ಬಗ್ಗೆ ಎಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೇಕಾದೆಲ್ಲ. ದೇ ವಾಂಟ್ ಟು ಆಸ್ಕ್ ಯು ದ ಎಕ್ಸಾಮಿನೇಷನ್. ಯು ಶುಡ್ ನೋ ಅಬೌಟ್ ದಿಸ್ ಥಿಂಗ್ಸ್. ಸೊ ಕರೆಂಟ್ ಅಫೇರ್ಸ್ ಬರುವಾಗ ವಿ ವಿಲ್ ಟೆಲ್ ದಟ್ ಆಲ್ಸೋ, ಅದನ್ನ ಕೂಡ ಹೇಳ್ತೀವಿ ನಾವು. ಓಕೆ, ಸೊ ಇದನ್ನೆಲ್ಲಾನು ಕೂಡ ಕಂಪ್ಲೀಟ್ ಸಿಲೆಬಸ್ ನಿಮ್ಗೆ ಎಲ್ಲಿ ಸಿಗ್ತಾ ಇರತ್ತಪ್ಪಿ? ವೇರ್ ಯು ಗೋಯಿಂಗ್ ಟು ಗೆಟ್ ದಿಸ್ ಕಂಪ್ಲೀಟ್ ಸಿಲೆಬಸ್? ಯು ವಿಲ್ ಬಿ ಗೆಟ್ ದಿಸ್ ಕಂಪ್ಲೀಟ್ ಸಿಲೆಬಸ್ ಇನ್ ದ ಬ್ಯಾಚ್ ಕೋರ್ಸಸ್. ನಿಮ್ಗೆ ಏನ್ ಬ್ಯಾಚ್ ಕೋರ್ಸ್ ಕೊಡ್ತೀವಲ್ಲಪ್ಪಿ, ಈ ಬ್ಯಾಚ್ ಕೋರ್ಸ್ ವಿಲ್ ಬಿ ಗೆಟಿಂಗ್ ಕಂಪ್ಲೀಟ್ ಸಿಲೆಬಸ್. ರೈಟ್. ಸೊ ಅದು ಕರೆಂಟ್ ಅಫೇರ್ಸ್ ಆಗಿರ್ಲಿ, ಸ್ಟ್ಯಾಟಿಕ್ ಜಿಕೆ ಆಗಿರ್ಲಿ. ಸ್ಟ್ಯಾಟಿಕ್ ಜಿಕೆ ಎಷ್ಟು ಬರುತ್ತಪ್ಪಿ? ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಹಿಸ್ಟಾರಿಕಲ್ ಇವೆಂಟ್ಸ್, ಸೈನ್ಸ್, scientific inventions, history, geography, Indian constitution, social events, cultural events, microeconomics, some points of macroeconomics. There are bundles of syllabus ಸಿಕ್ಕಾಪಟ್ಟೆ ಇದೆ. We need to cover those all things, and we are covering all those things in the batch course. So ಅದಕ್ಕೋಸ್ಕರ ಹೇಳ್ತಿರೋದು, ಆದಷ್ಟು ಬೇಗ ಬ್ಯಾಚ್ ಕೋರ್ಸ್ ನ ಜಾಯ್ನ್ ಆಗಿ. ಬ್ಯಾಚ್ ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ, 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯು ಕ್ಯಾನ್ ಜಾಯಿನ್ ದ ಬ್ಯಾಚ್ ಕೋರ್ಸ್ ಆಲ್ಸೋ. ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ನನ್ನ ಜೊತೆಗೆ ಕ್ವಾಂಟ್ ಆಗಿರಲಿ, ರೀಸನಿಂಗ್ ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಜಿಕೆ ಆಗಿರಲಿ, ಎಲ್ಲ ಸಬ್ಜೆಕ್ಟ್, ಈವನ್ ಮ್ಯಾಥಮೆಟಿಕ್ಸ್ ಫಾರ್ MC ಆಗಿರಲಿ, ಎಲ್ಲ ಸಬ್ಜೆಕ್ಟ್ ಕೂಡ ವಿಲ್ ಬಿ ಗೆಟಿಂಗ್ ಕಂಪ್ಲೀಟ್ ಸಿಲೆಬಸ್. ರೈಟ್. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬ್ಯಾಚ್ ಕೋರ್ಸ್ಗೆ ಬಂದು ಜಾಯ್ನ್ ಆಗ್ರಿ. ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ. ಪ್ಲೇ ಸ್ಟೋರ್ ಇಂದ, ಸೊ ದಟ್ ಯು ಕ್ಯಾನ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ನೀವು ಒಂದ್ಸತಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಮ್ಮ ಸ್ಟೂಡೆಂಟ್ ಮೆಂಟರ್ ನಿಮ್ಗೆ ಕಾಲ್ ಮಾಡ್ತಾರೆ. ದೇ ವಿಲ್ ಟೆಲ್ ಯು ವಾಟ್ ಯು ವಿಲ್ ಗೆಟ್ ಅಂತ, ವಾಟ್ ಆರ್ ದ ಬೆನಿಫಿಟ್ಸ್ ಅಂತ. ಸೊ ಅಂಟಿಲ್ ಯು ಗೆಟ್ ದ ಟಾಪ್ ಕಾಲೇಜ್, ನಿಮಗೆ ಟಾಪ್ ಕಾಲೇಜ್ ಸಿಗೋರು ಕೂಡ ನಾವು ಇರ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ. ತಲೆಗೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಪ್ರತಿಯೊಂದು ಕೂಡ ಈಚ್ ಪಿನ್ ಟು ಪಿನ್ ವಿ ಆರ್ ಗೋಯಿಂಗ್ ಟು ಟೆಲ್ ಯು. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ರೈಟ್. Is it fine everyone? So all of you, I guess everybody understood the point. So ನಾನು ಹೇಳಿದ ಎಲ್ಲ ಅರ್ಥ ಆಯ್ತು ಅನ್ಕೋತೀನಿ. ನಾವು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನೀವು 3rd 4th ಮುಗಿಸಿದ್ವಿ. ನೆಕ್ಸ್ಟ್ ಬರ್ತಪ್ಪಿ 5th 6th 7th. ಇವತ್ತು 7ನೇ ತಾರೀಕು ಹೋದ್ರೆ ನಾಳೆ ಅಪ್ಲೋಡ್ ಆಗುತ್ತೆ. 5th 6th 7th 5 6 7 ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗುತ್ತೆ. ಸೊ ಈ ಕರೆಂಟ್ ಅಫೇರ್ಸ್ ನಿಮಗೆ ಇನ್ ಡೆಪ್ತ್ ಆಗಿ ನೋಟ್ಸ್ ಬೇಕಾಗಿರುತ್ತೆ, ಪ್ರತಿಯೊಂದು ಬೇಕಲ್ವಾ. ಅದಕ್ಕೋಸ್ಕರ ಮಾಡಬೇಕು, ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್. ಯಾರು ವಿಡಿಯೋ ನೋಡ್ತಾರ, ವಿಡಿಯೋ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರು PGCET ಗೆ ಪ್ರಿಪೇರ್ ಆಗ್ತಿದ್ರು. ಅಂಡ್ ಧ್ರುವಿಕ ಅಕಾಡೆಮಿ ಇಸ್ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ. ಎವ್ರಿಬಡಿ ನೋ that ನಿಮ್ಮ ಸೀನಿಯರ್ಸ್ ಎಲ್ಲ ಕೇಳ್ರಿ, ದೇ ವಿಲ್ ಟೆಲ್ ಯು ವಾಟ್ ವಿ ಹ್ಯಾವ್ ಡನ್ ಅಂತ. ರೈಟ್. ಸೊ ಆದಷ್ಟು ಬೇಗ ನಿಮ್ಮೆಲ್ಲ ಲೈವ್ ಕ್ಲಾಸ್ ಒಳಗಡೆ ಅಥವಾ ಅಪ್ಲಿಕೇಶನ್ ಕ್ಲಾಸ್ ನೋಡಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಬೇಗ ವಿ ಆಲ್ ಎಜುಕೇಟರ್ಸ್ ಆರ್ ವೇಟಿಂಗ್ ಫಾರ್ ಯು. ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಅಂಡ್ ಬೈ.